ಕೌಟುಂಬಿಕ ದೌರ್ಜನ್ಯ ಪ್ರಕರಣಗಳಲ್ಲಿ ಮಹಿಳೆಯರಿಗೆ ಸಹಾಯವಾಣಿ ಇದೆ, ಕಾನೂನಿನ ಒಂದು ಚೌಕಟ್ಟಿದೆ, ಅವರಿಗೆ ಒಂದು ರಕ್ಷಣೆ ಇದೆ. ಆದರೆ ಪುರುಷ ಕೂಡ ಅದೇ ರೀತಿಯಾದಂತಹ ಒಂದು ದೌರ್ಜನ್ಯಕ್ಕೆ ಒಳಗಾದರೆ ಆತನ ಪಾಡೇನು, ಅದೇ ಪಾಪ ಗಂಡಸರು. ಇವತ್ತು ಒಂದು NGO ಕೆಲಸ ಮಾಡ್ತಾ ಇದೆ, ಸೇವ್ ಇಂಡಿಯನ್ ಫ್ಯಾಮಿಲಿ ಅಂತ. ಇವರು ಒಂದು ಸಹಾಯವಾಣಿಯನ್ನು ತೆರೀತಾರೆ, ಪುರುಷರ ಸಹಾಯವಾಣಿ ಇದಾಗಿರುತ್ತೆ. ಅದು ಆರಂಭಿಸಿದ ಮೊದಲ ದಿವಸವೇ ಅದಕ್ಕೆ ನಿರಂತರವಾಗಿ ಕಾಲ್ಗಳು ಬರ್ತಾವೆ. ಇದರ ಅರ್ಥ ಇಷ್ಟೇ, ಇವತ್ತಿಗೂ ಕೂಡ ಪುರುಷ ಸಶಕ್ತನ ಅನ್ನುವಂತಹ ಮಾತು. ನಿಮಗೆ ಈಗಾಗಲೇ ಒಬ್ಬರು ನೊಂದವರು ಅವರ ನೋವನ್ನು ಹೇಳ್ಕೊಂಡ್ರು, ಇನ್ನೊಬ್ಬರು ಕೂಡ ನಮ್ಮ ಜೊತೆ ಇದ್ದಾರೆ. ನೀವು ಲೈಫಲ್ಲಿ ಅನುಭವಿಸಿದಂಥ ನೋವು ಏನು ಅಂತ? ನಮ್ಮದು ಮದುವೆ ಆಗಿದ್ದು ಒಂದು 5 ಇಯರ್ಸ್ ಮುಂಚೆ. 5 ಇಯರ್ಸ್ ಮುಂಚೆ ಅದೇ ಮದುವೆ ನಾವು ಅರೇಂಜ್ ಮ್ಯಾರೇಜು. ಇನ್ನು ನಾವು ಏನು ಡೌರಿ ಏನು ಕೇಳಲಿಲ್ಲ. ಓಕೆ, ನಾವು ಆ್ಯಕ್ಚುಲಿ ಅವರು ತುಂಬ ಪುವರ್ ಕ್ಲಾಸಿಂದ ಅದನ್ನೇನೋ ಏನೂ ನೋಡಲಿಲ್ಲ. ಓಕೆ, ಹೈಲಿ ಎಜುಕೇಟೆಡ್ ಅದು ಏನೂ ನೋಡಲಿಲ್ಲ. ಓಕೆ, ಹುಡುಗಿ ಚೆನ್ನಾಗಿದ್ದಾರೆ. ಓಕೆ, ಅಷ್ಟು ನೋಡಿದ್ದೀನಿ. ಸ್ವಲ್ಪ ಅವ್ರು ತುಂಬ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಅಷ್ಟೆಲ್ಲ ನೋಡ್ಕೊಂಡು ನಾವು ಮದುವೆ ಮಾಡಿ ಓಕೆ. ಮದುವೆ ಆದಮೇಲೆ ಎಲ್ಲ ಸರಿ ಇತ್ತು. ಆಮೇಲೆ ಮಗು ಕೂಡ ಆಯಿತು 1 ವರ್ಷದಲ್ಲೇ. ಮಗು ಆದಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಯಾವ ಥರದ ಪ್ರಾಬ್ಲಮ್ ಸ್ಟಾರ್ಟ್? ಅಂದರೆ ಅವರಿಲ್ಲ, ನಮಗೆ ನಿಮ್ಮ ತಾಯಿ ತಂದೆ ಹತ್ರ ಇರೋಂಗೆ ಇಷ್ಟ ಇಲ್ಲ. ಓಕೆ, ಆಮೇಲೆ ಅದು ತುಂಬ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು. ನಾವು ಓಕೆ ಪರವಾಗಿಲ್ಲ ಹೇಳಿ ನಮ್ಮವರು ತಾಯಿ ಮನೆ ಹತ್ರ ಬೇರೆ ಮನೆ ತೊಗೊಂಡು ಇರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ಅಲ್ಲಿ ಕೂಡ ನಿಮ್ಮ ತಂದೆಗೆ ಹೇಳಿ ಒಂದು ಮನೆ ಹೆಸರಲ್ಲಿ ಮಾಡೋಕ್ಕೆ. ಓಕೆ, ಇಲ್ಲ ಏನೋ ಸ್ವಲ್ಪ ಖರ್ಚಕ್ಕೆ ಕಾಸು ಕೊಡೋಕ್ಕೆ ಹೇಳಿ. ಆ ಥರ ಡೈಲಿ ಅವ್ರ ತಾಯಿ ಕೂಡ ನಮಗೆ ಫೋರ್ಸ್ ಮಾಡ್ತಾಯಿತ್ತು. ನಾವು ಎಷ್ಟು ರೆಸಿಸ್ಟೆಂಟ್ ತೋರಿಸಿದ್ರೆ ಅವ್ರಿಗೆ ಜಗಳ ಮಾಡೋದು ಅದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇತ್ತು. ಈ ಥರ ಆಗ್ತಾ ಒಂದಿನ ಏನಾಯಿತು, ನಾನು ತುಂಬ ನೋಡಿ ಈ ಥರ ಮನೆ ಕೊಡೋಕ್ಕಾಗಲ್ಲ, ನಮ್ಮ ಎಷ್ಟು ಸ್ಯಾಲ್ರಿ ಬರುತ್ತೆ ಅದು ನಿಮ್ಮ ಅಡ್ಜಸ್ಟ್ ಮಾಡಬೇಕು. ನನ್ನ ತಮ್ಮ ಅಬ್ರಾಡಲ್ಲಿ ಕೆಲಸ ಮಾಡ್ತಾಯಿದ್ರೆ ಅವರು ಭೇಟಿ ಮಾಡೋಕ್ಕೆ ಬಂದಿದ್ದು. ಆ ಚಾನ್ಸ್ ನೋಡ್ಕೊಂಡು ಅವರು ಕೇಸ್ ಫೈಲ್ ಮಾಡಿಬಿಟ್ರು 498. ನಾವು ಪೊಲೀಸ್ ಬಂದರು, ನಾವು ಎಲ್ಲರಿಗೆ ಕರ್ಕೊಂಡು ಹೋಗಿದ್ರು. ನನ್ನ ತಾಯಿಗೆ ಹುಷಾರಿರಲಿಲ್ಲ ಅವಾಗ, ತಾಯಿಗೆ ಅರೆಸ್ಟ್ ಮಾಡಲಿಲ್ಲ. ನಾನು, ನನ್ನ ತಮ್ಮ, ನನ್ನ ತಂದೆ. ನಿಮ್ಮ ತಮ್ಮ ಅಬ್ರಾಡಿಂದ ಬಂದಿದ್ರು, ಅವ್ರನ್ನೂ ಅರೆಸ್ಟ್ ಮಾಡಿದ್ರು. ಅವ್ರಿಗೆ ಅವನು ಏನು ಮಾತಾಡೋಲ್ಲ ಯಾವಾಗಲೂ. ಅವನು ಸುಮ್ಮನೆ ಏನು ಹೀ ಈಸ್ ಅಬ್ಯೂಸಿಂಗ್ ಮೀ ಆ ಥರ ಏನೋ ಎಲಿಗೇಷನ್ ಹಾಕಿ ಅರೆಸ್ಟ್ ಮಾಡಿಬಿಟ್ರು. ನಾವು ಫುಲ್ ನೈಟ್ ಪೊಲೀಸ್ ಸ್ಟೇಷನಲ್ಲಿ ಇದ್ರಿ. ಅದು ನನ್ನ ತಂದೆಗೆ ಅವರು ತುಂಬ ವಯಸ್ಸಾಗಿದೆ, ಅದಕ್ಕೋಸ್ಕರ ಮನೆಯಲ್ಲಿ ಬಿಟ್ಬಿಟ್ರು. ಅಲ್ಲಿ ರೆಕಾರ್ಡ್ಸಲ್ಲಿ ಎಬ್ಸ್ಕೊಂಡಿಗೆಲ್ಲ ಬಂದುಬಿಟ್ರು ಅವರು. ಆಮೇಲೆ ನೆಕ್ಸ್ಟ್ ಡೇ ಈವ್ನಿಂಗ್ ತನಕ ನಮಗೆ ಪೊಲೀಸ್ ಸ್ಟೇಷನಲ್ಲಿ ಇದ್ದರು. ಆಮೇಲೆ ನಮಗೆ ಬೇಲ್ ಸಿಕ್ತು. ಓಕೆ, ಆಮೇಲೆ ಇಲ್ಲಿ ವೆರಿ ಕ್ಲಿಯರ್, ನಿಮ್ಮ ಮನೆಯಿಂದ ನೀವು ಆಸ್ತಿ ತಗೊಂಡು ಬಂದಿಲ್ಲ ಅನ್ನೋ ಕಾರಣಕ್ಕಾಗಿ ನಿಮ್ಮ ಮೇಲೆ ಕೇಸ್ ಹಾಕ್ತಾರೆ. ನೀವು ಆಗತಾನೆ ಬಂದಿರುವಂಥ ತಮ್ಮನ ಜೊತೆ 2 ರಾತ್ರಿಗಳ ಕಾಲ ಸ್ಟೇಷನಲ್ಲಿ ಕಾಲ ಕಳಿತೀರ. ಈ ಥರದ ಇನ್ಸಿಡೆಂಟ್ಗಳು, ಮೆನಿ ಇನ್ಸಿಡೆಂಟ್ಸ್. Many. Like? There had been instances where a guy has gone to work in some other city, let's say Chennai. And he has gone out of his compulsion of job. Now one evening, without any notice or anything, police appears in Chennai and in the night arrest him and brings him here in Bangalore and starts a process of so-called reconciliation, where there is so to say like a gun on his head, that either, not really a gun, what I mean is he is on a gun point, saying that either you accept this proposal of paying her, let's say 25 lakhs or whatever she's saying, or the FIR would be pursued and you'll be charge sheeted, you'll be persecuted, you'll be prosecuted, and you'll have to see through it. So these kind of extortions happen. Police, is this the way we really help our citizens? ಮಿರ್ಜಿ ಅವರೇ, ಇಂಥ ಹಂತಗಳಲ್ಲಿ ಸಾಮಾನ್ಯವಾಗಿ ಒಂದು ಹುಡುಗಿ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ತಕ್ಷಣ ಆ್ಯಕ್ಷನ್ ತೊಗೊಳ್ತಾರೆ, ಅದ್ರ ಜೊತೆಗೆ ಅರೆಸ್ಟ್ ಮಾಡ್ತಾರೆ. ಆಮೇಲೆ ಪೊಲೀಸರೇ ರಾಜಿಗೆ ನಿಂತ್ಕೋತಾರೆ. ಎಲ್ಲೋ ಒಂದು ರಾಜಿ ಮಾಡುವಂಥ, ಅದು ರಾಜಿ ತಂತ್ರ ಆಗಿರೋದಿಲ್ಲ, ಅಲ್ಲಿ ದುಡ್ಡು ವಸೂಲಿ ಕಾಣ್ತ. ಮೆನಿ ಕಂಪ್ಲೇಂಟ್ಸ್ಗಳಲ್ಲಿ ಈ ಥರದ ಒಂದು ಕಂಪ್ಲೇಂಟ್ಸ್ ಇದೆ. ಇವತ್ತು ಪೊಲೀಸ್ ವ್ಯವಸ್ಥೆ ಕೂಡ ಇವತ್ತಿನ ಕೆಲವು ಈ ರೀತಿಯ ನೊಂದವರಿಗೆ ಕಾರಣ ಅಂತ ಹೇಳ್ತೀರಾ?
ಇಂತಹ ಎದುರಿಸಿ ಬದಲಿಸಿ ಮಾಡಿ ರಾಜಿ ಮಾಡುವಂಥ ಅಧಿಕಾರಿಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಬೇಕು. ಅವ್ರನ್ನೂ ದೇ ಶುಡ್ ಬಿ ಇನ್ವಾಲ್ಡ್ ಇನ್ ದಿ ಕೇಸ್. ಯಾಕೆಂದರೆ ಪೊಲೀಸ್ ಕೆಲಸ ಅದಲ್ಲ. ನಾವು ಒಂದು ಕಂಪ್ಲೇಂಟ್ ಕೊಟ್ಟಾಗ ಅದನ್ನು ವಿಚಾರ ಮಾಡಬೇಕು. ವಿಚಾರ ಮಾಡಿ ಸಂಪೂರ್ಣವಾಗಿ ಖಾತ್ರಿ ಆದಮೇಲೆ ಇಂಥವರು ಈ ಕೆಲಸ ಮಾಡಿದ್ದಾರೆ, ಇವರು ಅಪರಾಧಿ ಇದ್ದಾರೆ, ಅಪರಾಧದಲ್ಲೂ ಒಬ್ಬೊಬ್ರಿಗೊಂದು ಥರ ಅಪರಾಧ ಇರ್ತವ, ಎಲ್ಲರೂ ಒಂದೇ ಥರ ಆಗೋದಿಲ್ಲ, ಎಲ್ಲರೂ ಮಾಡಿರೋದಿಲ್ಲ, ಒಬ್ಬರು ಬೈದಿರ್ಬೋದು, ಒಬ್ಬರು ಎದುರಿಸಿರ್ಬೋದು. ಅದನ್ನೆಲ್ಲ ನೋಡಿ ನಾವು ಡಿಸೈಡ್ ಮಾಡಿಬಿಟ್ಟು ಒಂದು ಕೊಡಬೇಕು. ಇಲ್ಲ ಅಂದರೆ ಅಂಥ ಪೊಲೀಸ್ ಅಧಿಕಾರಿಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಬೇಕು. ಅವ್ರ ಮೇಲೆ ಆದರೆ ಈ ಥರ ಒಂದು ಲೇಡೀಸ್ ಒಂದು ಕಂಪ್ಲೇಂಟ್ ಕೊಟ್ಟಾಗ ಕಾನೂನು ಏನು ಹೇಳುತ್ತೆ? ಈಗ ಯಾರು ಆಕೆಯ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾರೋ, ಈಗ ಇವ್ರು ಹೇಳ್ತಾರೆ ಅವರ ತಂದೆಗೆ ಹುಷಾರಿರೋದಿಲ್ಲ, ತಾಯಿಗೆ ವಯಸ್ಸಾಗಿರುತ್ತೆ, ತಮ್ಮ ಆಗ ತಾನೇ ದುಬೈಯಿಂದ ಬಂದಿರ್ತಾನೆ, ಎಲ್ಲರ ಮೇಲೂ ಒಂದು ಕಂಪ್ಲೇಂಟ್ ಕೊಟ್ಬಿಟ್ರು, ಅವಾಗ ಎಲ್ಲರನ್ನೂ ಅವರು ಬಂಧಿಸಲೇಬೇಕಾ? ನಾಟ್ ನೆಸರಿ ಇದು ಅದು ಕಾಮನ್ ಮಾಡಿದ್ದಾರೆ. ತಾವು ಹೇಳ್ದಂಗೆ ಈಗ ಗಂಡನ ಅಪ್ಪ ಅಮ್ಮ ತಮ್ಮ ತಂಗಿ ಇಷ್ಟು ಜನಕ್ಕೆ ಕಾಮನ್ನಾಗಿ ಕೊಡ್ತಾರೆ. ಎಲ್ಲರೂ ಇರಲಿ ಬಿಡಲಿ, ಅವ್ರು ಫಾರಿನಲ್ಲಿ ಇದ್ದರೂ ಕೊಡ್ತಾರೆ. ಇವ್ರು ದುಬೈಯಿಂದ ಬಂದರು ಅಂತ ಹೇಳಿದ್ರು, ದುಬೈನಲ್ಲಿ ಇದ್ದಾಗಲೂ ಕೊಡ್ತಾರೆ. ಅಲ್ಲಿ ಫೋನ್ನಲ್ಲಿ ನಮ್ಗೆ ಹೆರಾಸ್ ಮಾಡ್ತಿದ್ರು, ಈ ರೀತಿ ಕಂಪ್ಲೇಂಟ್ಗಳು ಕೊಡ್ತಾರೆ. ಅದನ್ನೆಲ್ಲ ನಾವು ವಿಚಾರ ಮಾಡೋದು. ಒಂದು ನಿಮಗೆ ಉದಾಹರಣೆ ಹೇಳ್ತೀನಿ, ಸ್ವಲ್ಪ ಸಮಯ ಆದರೂ ಪರವಾಗಿಲ್ಲ. ಒಂದು ಇದೇ ರೀತಿ ನಾನು IG ಆಗಿದ್ದಾಗ ಒಂದು ಡಿಸ್ಟಿಕ್ನಲ್ಲಿ ಒಂದು ಹೆಣ್ಮಗುದು ಮರ್ಡರ್ ಆಯಿತು. ಮರ್ಡರ್ ಆಗ್ತಿದ್ದಂಗೆ ಅವರು ಕಂಪ್ಲೇಂಟ್ ಕೊಟ್ಟರು. ಅದರಲ್ಲಿ ಏನಾಯಿತು, ಮರ್ಡರ್ ಆದಾಗ ಗಂಡ ಚೆನ್ನೈಗೆ ಹೋಗ್ತಾನೆ. ಮತ್ತು ಇದ್ದವರೇ ಗಂಡ ಹೆಂಡತಿ ಸೊಸೆ, ಆಮೇಲೆ ಅಲ್ಲ ತಂದೆ ತಾಯಿ ಸೊಸೆ. ತಂದೆ ಏನು ಮಾಡ್ತಾರೆ, ಅಂಗಡಿಗೆ ಹೋಗ್ತಾನೆ. ತಾಯಿ ಅಂದರೆ ಇವಳಿಗೆ ಮಾವ ಅಂಗಡಿಗೆ ಹೋಗ್ತಾನೆ, ಅತ್ತೆ ತರಕಾರಿ ತರಲಿಕ್ಕೆ ಅಂತ ಹೋಗ್ತಾಳೆ. ಇಷ್ಟು ಗೊತ್ತಿರೋ ವಿಷಯ. ಆವಾಗ ಮರ್ಡರ್ ಆಗ್ತದೆ. ಮರ್ಡರ್ ಆಗ್ತಿದ್ದಂಗೆ ಎಲ್ಲರೂ ಬಂದರು, ಎಲ್ಲ ಕಡೆ ಬಂದು ಇಲ್ಲ ಇವರ ತಂದೆ ತಾಯಿ ಮತ್ತು ಗಂಡ ಸೇರಿ ಇವರೆಲ್ಲ ಪ್ಲ್ಯಾನ್ ಮಾಡಿ ಮರ್ಡರ್ ಮಾಡಿದ್ದಾರೆ. ದೊಡ್ಡ ಗಲಾಟೆ. ಇಡೀ ಮಹಿಳಾ ಸಂಘಟನೆಗಳು, ಅವರು ಇವರು, ನಿಮ್ಮ TV ಮಾಧ್ಯಮ ಎಲ್ಲರೂ ಬಂದು ಗಲಾಟೆ ಆಯಿತು. ನಾನು ಐ ಸ್ಟುಡ್ ವೆರಿ ಫರ್ಮ್ಲಿ, ಇಲ್ಲ ಆಗಿದೆ, ವಿಚಾರ ಮಾಡೋಣ, ಕೇಸ್ ರಿಜಿಸ್ಟರ್ ಮಾಡ್ತೀವಿ. ತಿರ್ಗಾ ಮತ್ತೆ ಸೆಕ್ಷನ್ ಚೇಂಜ್ ಮಾಡಿ ಅಂತ ಹೇಳಿದ್ರು. ಇನ್ನೊಂದು ಕೇಸ್ ಮಾಡಬೇಕು ಅಂತ ಹೇಳಿದ್ರು. ಇದು ರೆಕಾರ್ಡ್ನಲ್ಲಿದೆ. ಇನ್ನೊಂದು ಕೇಸ್ ಮಾಡೋದಿಲ್ಲ, ಇರೋ ಕೇಸ್ನಲ್ಲೇ ನಾನು ಮಾಡ್ತೀನಿ, ನಿಮ್ಗೇನೇನಿದೆ ಕೊಡಿ, ಯಾರ ಮೇಲೆ ಅಪರಾಧ ಇದೆ, ಅವರು ಎಲ್ಲ ನಾನು ಐ ಟೇಕ್ ಇಟ್ ಆನ್ ರೆಕಾರ್ಡ್. ಅವ್ರು ಕೊಟ್ಟಿದ್ದನ್ನೆಲ್ಲ ಸ್ಟೇಟ್ಮೆಂಟ್ ಮಾಡಿದೆ. ಮಹಿಳಾ ಸಂಘಟನೆ ಬರಲಿ, ಊರಿನ ಸಂಘಟನೆ ಬರಲಿ, ಹೆಣ್ಣು ಮಗಳ ಕಡೆಯವರೆಲ್ಲ ಬಂದರು. ನಾವು ವಿಚಾರ ಮಾಡಿ ಎಲ್ಲ ಮಾಡಿದ್ರೆ ಕೊನೆಗಾದರೆ ಏನಾಯಿತು ಅಂದರೆ, ಈ ಗಂಡ ಇದ್ನಲ್ಲ, ಸತ್ತವಳ ಗಂಡ, ಅವನು ತಮ್ಮ ಸಣ್ಣ ಹುಡುಗ ಇರ್ತಾನೆ, ಅವನು ಸ್ವಲ್ಪ ದಾರಿ ಬಿಟ್ಟು ಬೇರೆ ಎಲ್ಲ ಅಪ್ಸೀನೆಲ್ಲ ನೋಡೋದು ಮಾಡೋದು, ಸ್ವಲ್ಪ ಆ ಕಡೆ ಹೆಣ್ಮಕ್ಳದ್ದು ಎಲ್ಲ ಏನೋ ಮಾಡೋದು, ಅದು ಈ ಹೆಣ್ಮಗ್ಳಿಗೆ ಗೊತ್ತಾಗ್ತದೆ. ಅದಕ್ಕೆ ಅವಳು ಗಂಡನಿಗೆ ಹೇಳಿರ್ತಾಳೆ, ಹಿಂಗೆ ನಿನ್ನ ತಮ್ಮ ಸ್ವಲ್ಪ ದಾರಿ ಬಿಡ್ತಿದ್ದಾನೆ, ಇದ್ರ ಮುಂದೆ ನಿಂದು ಅಂತ. ಅದು ಇವನಿಗೆ ಸಿಟ್ಟು ಬಂತು. ಅದು ಕಾದ್ಕೊಂಡಿದ್ದು ಇವರೆಲ್ಲ ಆಚೆ ಹೋದ್ರಲ್ಲ, ಅವತ್ತಿನ ದಿವಸ ಇವನು ಫ್ರೆಂಡ್ಸ್ ಕರ್ಕೊಂಬಂದು ಮರ್ಡರ್ ಮಾಡಿ ಕೆಲವು ಜ್ಯುವೆಲ್ಸು ತಗೊಂಡೋಗಿದ್ರು. ವಿ ರಿಕವರ್ಡ್ ದ ಎಂಟೈರ್ ಥಿಂಗ್, ಬಟ್ ಎಂಟೈರ್ ದೇ ವೆಂಟ್ ಆನ್ ಸ್ಟ್ರೈಕ್ ಅಗೇನ್ಸ್ಟ್ ಮೀ ಆಲ್ಸೋ, ಅಗೇನ್ಸ್ಟ್ ದಿ IG ಶುಡ್ ಬಿ ಚೇಂಜ್ ಅಂತಾನೆ ಗಲಾಟೆ ಆಯಿತು. ನಾನು ಐ ಸೆಡ್ ನೋ, ನಾನು ಚೇಂಜ್ ಆದ್ರೂ ಪರವಾಗಿಲ್ಲ, ಐ ವಿಲ್ ನಾಟ್ ಅರೆಸ್ಟ್ ದಮ್ ಅಂತ ಹೇಳಿದೆ. ಕೊನೆಗೆ ಒಂದು ಸ್ವಲ್ಪ ದಿವಸದಲ್ಲಿ ನಾವು ಇದೆಲ್ಲ ಕುಲಂಕುಷ ವಿಚಾರ ಮಾಡಿ ನಿಜವಾದ ಪರಿಸ್ಥಿತಿ ತಂದು ತೋರಿಸ್ತೀವಿ. ಇಲ್ಲ ಅಂದರೆ ಅವತ್ತು ಅವ್ರ ತಂದೆ ತಾಯಿ ಈ ಗಂಡ 3 ಜನ ಜೈಲೊಳಗೆ ಹೋಗ್ತಿದ್ರು. ಆ ರೀತಿ ವಿಚಾರ ಮಾಡೋಕೆ ಇಮಿಡಿಯೇಟ್ ಅರೆಸ್ಟ್ ಇಸ್ ನಾಟ್ ಕರೆಕ್ಟ್. ಇಟ್ ಶುಡ್ ನಾಟ್ ಬಿ ಡನ್ ಅಂತ ನಾನು ಹೇಳ್ತೀನಿ. ಈ ಡೊಮೆಸ್ಟಿಕ್ ವೈಲೆನ್ಸಲ್ಲಿ ಯಾಕೆಂದರೆ ಎಲ್ಲೂ ಹೋಗೋದಿಲ್ಲ, ದೇ ಆರ್ ನಾಟ್ ಕ್ರಿಮಿನಲ್ಸ್. ಯಾರೇ ಡೊಮೆಸ್ಟಿಕ್ ವೈಲೆನ್ಸಲ್ಲಿ ಇದ್ದರೆ ಅವರು ಕ್ರಿಮಿನಲ್ಸ್ ಅಲ್ಲ. ಬೇರೆ ಯಾರಿಗಾನ ಹೋಗಿ ನೀವು ಮಾಡಿದ್ರೆ ಕ್ರಿಮಿನಲ್ ಆಕ್ಟಿವಿಟಿ ಇರ್ತದೆ. ನಮ್ಮ ಮನೆಯಲ್ಲೇ ಆಗೋದನ್ನು ವಿಚಾರ ಕಂಪ್ಲೀಟಾಗಿ ವಿಚಾರ ಮಾಡೋದು. ಎಸ್, ವಿ ಆರ್ ಅ ಪಂಚಶೀಲ್ ಕಂಟ್ರಿ, ಇಂಡಿಯಾ. ಟೆರರಿಸ್ಟ್ ಕಸಾಬ್ ವಾಸ್ ಗಿವನ್ ಅ 10-year trial with his treatment that is known to everybody in the name of humanity. Does a person whose only, so to say, crime is to marry somebody and take responsibility is to be given this treatment of presumption of guilt? Sir, you would agree with me probably that the basis of justice, jurisprudence, is that you have to assume somebody, presume not guilty till the time he's proven guilty. You have to you have to assume innocent. But in these cases where the entire thing is of matrimonial in nature, the very cruel thing is to convert into a criminal case. Criminalization of marital issues is one of the biggest thing that's happening in India. It's breaking our families. With this show, I would like to tell everybody. Criminal case na adiyalli dakhaliಸಿಕೊಳ್ಳುವಂತದ್ದು. Stop criminalization of domestic cases. Police or whoever is in front. ನಿಜಕ್ಕೂ ಇಲ್ಲಿ ಎಷ್ಟು ಈ ಒಂದು ವಿಷಯ ಸೂಕ್ಷ್ಮವಾಗಿದೆ ಅಂದರೆ, ನಾವು ಕಳೆದ 20 ನಿಮಿಷಗಳಿಂದ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ವಿ ಗಾಟ್ 200 ಕಾಲ್ಸ್, 200 ಕಾಲ್ಗಳು ನಮಗೆ ಪಬ್ಲಿಕ್ಕಿಂದ ಬರೀ 20 ನಿಮಿಷಗಳಲ್ಲಿ ನಮಗೆ
ಅಷ್ಟು ಫೋನ್ ಕರೆಗಳು ಕೂಡ ಬಂದಿದೆ. ಆಮೇಲೆ ಇನ್ನೊಂದು ನಿಮಗೆ ವಿಡಿಯೋ ಚಿತ್ರಣವನ್ನು ನಾನು ನಿಮಗೆ ತೋರಿಸ್ಬೋದು. ಸಾಮಾನ್ಯವಾಗಿ ಒಬ್ಬ ಮಹಿಳೆ ತೊಂದರೆಗೆ ಈಡಾದಾಗ ಇಡೀ ಸಮಾಜ ಆಕೆಯ ನೆರವಿಗೆ ಹೇಗೆ ಬರುತ್ತೆ, ಅದೇ ಒಬ್ಬ ಹುಡುಗ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡಾಗ ಈ ಸಮಾಜ ಆತನಿಗೆ ಹೇಗೆ ಸ್ಪಂದಿಸುತ್ತೆ ಅಂತ ನೀವೇ ಈ ದೃಶ್ಯವನ್ನು ನೋಡಿ. ಇದು ವಾಸ್ತವ. ಒಬ್ಬ ಹುಡುಗಿ ಇದೇ ರೀತಿಯಾದಂಥ ಒಂದು ತೊಂದರೆಗೆ ಒಳಗಾದರೆ ಇಡೀ ಸಮಾಜವೇ ಒಂದು ಪರಿಸರವೇ ಆಕೆ ಸಹಾಯಕ್ಕೆ ನಿಲ್ಲುತ್ತೆ. ಆದರೆ ಹುಡುಗ ಅದೇ ರೀತಿಯಾದಂಥ ಒಂದು ಹರಾಸ್ಮೆಂಟ್ಗೆ ಒಳಗಾದರೆ ಹಾಸ್ಯಾಸ್ಪದ, ಬೇರೆಯವರು ನಿಂತು ನಕ್ಕು ಹಾಗೆ ಮುಂದೆ ಹೋಗ್ತಾರೆ ಅಂತ. ಅಂದರೆ ಒಂದು ಹುಡುಗಿಯ ಸಂವೇದನೆಗೆ ಸ್ಪಂದಿಸುವಂಥ ಇವತ್ತಿನ ಸಮಾಜ ಹುಡುಗರಿಗೂ ಅಂಥದ್ದೇ ಒಂದು ಸಮಸ್ಯೆ ಇದೆ ಅನ್ನೋದನ್ನೇ ತಿಳ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆ ಅಂತ. ದೀಪಕ್, ನನಗೆ 1-2-3 ಇನ್ಸಿಡೆಂಟ್ಗಳು ಗಮನಕ್ಕೆ ಬಂತು. ಒಂದು ನಾಯಿಯ ಮೇಲೆ ಕೂಡ ಕೇಸ್ ಹಾಕಿರುವಂಥದ್ದು, 5 ವರ್ಷದ ಒಂದು ಮಗುವಿನ ಮೇಲೆ ಡೌರಿ ಹರಾಸ್ಮೆಂಟ್ ಕೇಸ್ಗಳು. ಇದ್ರ ಬಗ್ಗೆ ನೀವು ಹೇಳೋದಾದ್ರೆ ಸರ್, ಇದ್ರ ಬಗ್ಗೆ ನಾನು ಏನು ಹೇಳಲಿ ಸರ್? ನಾಯಿ ಮೇಲೆ ತನಿಖೆ ನಾಯಿ ಮೇಲೆ ಹೇಗೆ ಬಂತು ಕೇಸ್? ಹೆಸರು ಹಾಕ್ತಾರಲ್ಲ ಸರ್, ಕಂಪ್ಲೇಂಟ್ ಅಲ್ಲಿ ಯಾರ ಹೆಸರು ಹಾಕ್ತಾರೋ ಎಲ್ಲರ ಮೇಲೂ ರಿಜಿಸ್ಟರ್ ಅಲ್ಲ. ಆ ಪರ್ಟಿಕ್ಯುಲರ್ ಆಗಿ ಆ ಒಂದು ಘಟನೆ ನೆನಪು ಮಾಡ್ಕೊಳ್ಳೋದಾದ್ರೆ ನನಗೆ ತುಂಬಾ ನೆನಪಿದೆ ಸರ್. ನನಗೆ ಅದ್ರ ಬಗ್ಗೆ ಏನ್ ಹೇಳಲಿ ಅಂತಾನೆ ಗೊತ್ತಿಲ್ಲ. ಮಿರ್ಜಿ ಅವರು, ನಿಮ್ಮ ಗಮನಕ್ಕೆ ನಾನು ತರೋದಾದ್ರೆ what was stated that the dog barks, कुत्ता इतना भौंकता है कि मैं सो नहीं पाती, वही क्रूरता है मेरे ऊपर. तो हमारे ससुर जी ने जो वो कुत्ता रखा है मेरे लिए रखा है कि मुझे नींद ना आए. These kind of allegations are merely it's not even wild, it's insane. ಮನೆಯ ನಾಯಿ ಜೋರಾಗಿ ಬೊಗಳುತ್ತೆ, ಇದು ನಾಯಿನ ಯಾಕೆ ಸಾಕಿದೀವಿ ಅಂದ್ರೆ ನಮಗೆ ನಿದ್ದೆ ಮಾಡಬಾರ್ದು ಅಂತಾನೆ ಅತ್ತೆ ಮಾವ ಈ ನಾಯಿನ ಸಾಕಿದ್ದಾರೆ. ಆದ್ರಿಂದ ಕಂಪ್ಲೇಂಟನ್ನು ಕೊಟ್ಟು ಹರಾಸ್ಮೆಂಟ್ ಕಂಪ್ಲೇಂಟ್ ಕೊಟ್ಟು ಆ ನಾಯಿ ಮೇಲೂ ಕೊಟ್ಟಿದ್ದಾರೆ. ನಾಯಿಗೂ ಕೂಡ ಕಂಪ್ಲೇಂಟ್ ಆಗಿದೆ. ಆಮೇಲೆ ಒಂದು 5 ವರ್ಷದ ಮಗುವಿನ ಮೇಲೆ 5 years ಬೇಬಿ, ಅದ್ರ ಮೇಲೆ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. 2 months baby, the youngest to get bail. Youngest case 2 months ಇದೆ. 2 months baby was given bail. I cannot understand the mental set that the presiding officer would have gone when he was granting bail to a 2 months what baby. Are the allegations made against the baby? Baby is crying in the night and I'm not able to sleep, and the mom is doing it, so she is abetting the crime through him. These stories. Abetment of crime. Sir, the thing is, the way this law is drafted, I would have to say that there is an element of dishonesty on it. Anybody can order a pizza, anybody can order a 498A. That is the thing. If I have to go and say that, okay, I am being harassed, I feel like committing suicide, where do I go? Where do I go? Do I go to police? Police says, अपनी wife को नहीं संभाल पाया, तो कैसा मर्द है? My mom will say, ऐसे ही संभालना पड़ता है, देखो तुम्हारे पिताजी को. Now, what is the way for me? How can I say that in what sir said, that 4 दीवार में जो होता है वो किसको बताएंगे? 4 ಗೋಡೆಯ ಮಧ್ಯೆ ನಡೆಯುವಂಥ ಘಟನೆಗಳನ್ನು ಯಾರಿಗೆ ಹೇಳ್ಕೊಳ್ಳೋಕೆ ಸಾಧ್ಯ? ಒಂದೊಮ್ಮೆ ಪತ್ನಿ ನನ್ನ ಹರಾಜ್ ಮಾಡ್ತಿದ್ದಾಳೆ ಅಂತ ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋಕೆ ಹೋದರೂ ಕೂಡ ಅಲ್ಲಿ ಒಂದು ಹೆಂಡತಿನ ಸಂಭಾಳಿಸೋಕೆ ನಿನಗೆ ಆಗೋದಿಲ್ವಾ ಅಂತ ಕೇಳ್ತಾರೆ. ಅಪ್ಪ ಅಮ್ಮಂಗೆ ಹೇಳಿದ್ರು ಕೂಡ ಅಲ್ಲಿ ಬದುಕೆ ಹೀಗೆ ಅನ್ನುವಂಥ ಒಂದು ಇದು ಬರುತ್ತೆ. ಆದರೆ ಇವತ್ತಿನ ಪರಿಸ್ಥಿತಿ ಹಾಗಿಲ್ಲ. ರಾತ್ರಿ ಮಗು ಅಳ್ತಾ ಇದೆ ಅಂದ್ರೂ ಆತನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಮನೆಯ ನಾಯಿ ಬೊಗಳುತ್ತೆ ಅಂದ್ರೂ ಕೂಡ ನಾಯಿಗೂ ಸೇರಿಸಿ ಕೇಸ್ ಹಾಕ್ತಾರೆ. ಅದರ ಜೊತೆಗೆ ಕೇವಲ ಇದು ಕೌಟುಂಬಿಕ ದೌರ್ಜನ್ಯ ಅಷ್ಟೇ ಅಲ್ಲ, ಆಫೀಸಲ್ಲಿ ಒಬ್ಬ ಬಾಸ್ ಸ್ವಲ್ಪ ಜಾಸ್ತಿ ಕೆಲಸ ಹೇಳಿದ್ರು ಕೂಡ ಆತನ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ ಹಾಕಿದಂಥ ಸಾಕಷ್ಟು ಉದಾಹರಣೆ ಇದೆ. ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್ ಇರುತ್ತೆ.